ಈ ಹೂವಿನ ಕೆರೆಯ ವಿಶೇಷ ಪರಿಸರ ಸನ್ನಿಧಾನದಲ್ಲಿ ವಾದರಾಜರು ಇಲ್ಲಿ ಜನ್ಮ ತಾಳಿ ಇಲ್ಲಿ ಅವತರಿಸಿ ಸಕಲ ಸಜ್ಜನನ ಉದ್ಧಾರ ಮಾಡುವಂಥ ಕಾರ್ಯವನ್ನು ಅವರ ಜ್ಞಾನ ಪ್ರಚಾರ ಮತ್ತು ಗ್ರಂಥಗಳ ಮುಖಾಂತರ ದೇವರ ನಾಮಗಳು ಮತ್ತು ತಾವು ಮಾಡಿದಂತಹ ಸಾಮಾಜಿಕ ಸೇವೆಗಳ ಮುಖಾಂತರ ಎಲ್ಲವರಿಗೂ ಅದು ತಲುಪುವಂತೆ ಮಾಡಿದಂತಹ ಕ್ಷೇತ್ರ. ಅವರ ವೈಭವೋತ್ಸವವನ್ನು ಇಲ್ಲಿ ನಾಂದಿ ಮುಖಾಂತರ ಪ್ರಾರಂಭಿಸಿದ್ದಾರೆ. ಇದು ದೇಶದ ಉದ್ದಗಲದಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ರಾಜರ ವೈಭವವನ್ನು ತಿಳಿಸುವಂತಹ ಆಗಬೇಕು. ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಹಿಂದಿನ ಇವರೆಲ್ಲ ತಿಳಿಸಿದ್ದಾರೆ. ಹಾಗೆ ಮುಂದಿನ ವೈಭವೋತ್ಸವವನ್ನು ಮುಳಬಾಗಿಲಿನಲ್ಲಿ ಆಚರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಇಂತಹ ರಾಜರ ಬಗ್ಗೆ ತಿಳ್ಕೊಳ್ಬೇಕಾದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಪ್ರತಿಯೊಬ್ಬರು ಅವ್ರು ಮಾಡಿದಂತಹ ಉಪಕಾರ, ಅವ್ರು ಮಾಡಿದಂತಹ ಅನುಗ್ರಹವನ್ನು ಪಡಿಬೇಕು. ರಾಜರು ಎಷ್ಟು ಕಾರುಣ್ಯ ಮಾಡಿದರು ಅಂದರೆ ಅವರು ಕೇವಲ ಸಂಸ್ಕೃತ ಭಾಷೆಯಲ್ಲಿ ಗ್ರಂಥಗಳನ್ನು ರಚನೆ ಮಾಡೋದಲ್ಲ, ಕನ್ನಡ ಭಾಷೆಯಲ್ಲಿ ಕೂಡ ಲಕ್ಷ್ಮೀ ಶೋಭಾನೆ ಬೇಕಾದಷ್ಟು ದೇವರನಾಮಗಳನ್ನು ರಚನೆ ಮಾಡಿ ಪ್ರತಿಯೊಬ್ಬರಿಗೂ ಭಗವಂತನ ತತ್ವಗಳು ತಿಳಿಯುವಂತೆ ಮಾಡಿದ್ದಾರೆ. ಜೊತೆಗೆ ಈ ದೇಶದ ತುಳು ಭಾಷೆಯಲ್ಲೂ ಕೂಡ ಬೇಕಾದಷ್ಟು ಕೃತಿಗಳನ್ನು ರಚನೆ ಮಾಡಿಕೊಟ್ಟು ಎಲ್ಲರಿಗೂ ಉಪಕಾರವನ್ನು ಮಾಡಿದ್ದಾರೆ. ಪಾಜಕ ಕ್ಷೇತ್ರ ಎಷ್ಟು ಮಹತ್ವ ಇದೆ, ಅದೇ ಥರ ಹೂವಿನಕೆರೆ ಕ್ಷೇತ್ರ ಕೂಡ ಅಷ್ಟೇ ಮಹತ್ವವನ್ನು ಹೊಂದಿರುವಂಥದ್ದು. ಇಲ್ಲಿ ರಾಜರು ಸ್ವತಃ ಅವತಾರ ಮಾಡಿ ಈ ಗೌರಿಗದ್ದೆ ಅನ್ನೋ ಕ್ಷೇತ್ರದಲ್ಲಿ ಎಲ್ಲರಿಗೂ ಅನುಗ್ರಹ ಮಾಡುವಂಥ ದೃಷ್ಟಿಯಿಂದ ಒಂದು ರೂಪದಲ್ಲಿ ಇದ್ದಾರೆ. ತಮ್ಮ ಕಾರ್ಯಕ್ಷೇತ್ರವನ್ನು ಸೋದ ಕ್ಷೇತ್ರದಲ್ಲಿ ಮಾಡಿ ಅದನ್ನು ಎಲ್ಲ ಜನಗಳಿಗೆ ಅನುಗ್ರಹ ಮಾಡುವ ದೃಷ್ಟಿಯಿಂದ ತಾವು ಸಶರೀರವಾಗಿ ಬೃಂದಾವನಸ್ಥರಾಗಿ ಅಲ್ಲಿದ್ದಾರೆ. ಅಂತಹ ಕ್ಷೇತ್ರವನ್ನು ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರು ದೊಡ್ಡ ಒಂದು ಕ್ಷೇತ್ರವನ್ನಾಗಿ ಮಾಡಿ ಅದರ ಪೂರ್ಣ ಜೀರ್ಣೋದ್ಧಾರವನ್ನು ಕೈಗೊಂಡಿದ್ದಾರೆ. ಇವತ್ತಿಗೆ ಹೆಚ್ಚು ಕಮ್ಮಿ 90% ಕೆಲಸ ಅವರು ಮುಗಿಸಿದ್ದಾರೆ. ಇನ್ನು ಸ್ವಲ್ಪ ಭಾಗವನ್ನು ಆದಷ್ಟು ಬೇಗನೂ ಮಾಡ್ತಾರೆ ಎನ್ನುವಂಥ ವಿಶ್ವಾಸ ನಮಗಿದೆ. ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು. ಇಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೆದು ಎಲ್ಲರಿಗೂ ಆ ವಾದರಾಜರ ವಿಶೇಷ ಅನುಗ್ರಹ ದೊರಕುವಂತಾಗಲಿ. ಇದಕ್ಕೆ ಅವರನ್ನು ನಾವು ಅಭಿನಂದಿಸ್ತಾ ಇಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದಕ್ಕೆ ಅವಕಾಶ ಮಾಡಿ ನಮ್ಮನ್ನು ಇಲ್ಲಿ ತನಕ ಆಹ್ವಾನ ಕೊಟ್ಟು ಕರೆಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೂ ಬಹಳ ಸಂತೋಷ ಆಯಿತು. ವಾದರಾಜರ ಪೂರ್ಣ ಅನುಗ್ರಹ ಎಲ್ಲರಿಗೂ ದೊರಕಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾರಾಯಣ ಸ್ಮರಣೆ ಮಾಡ್ತಾರೆ.